ಕಾಳಿ ಕಾಳಿ ಕಾಳಿ. ಹ್ಞೂ ಏನಕ್ಕ ಕಾಳಿ, ನೋಡಿಲಿ ನಿಮ್ಮ ರಾಮಣ್ಣ ಅಲ್ಲ ರಾತ್ರಿನೂ ಕದ ತೆಗಿನಿಲ್ಲ. ರಾತ್ರಿ ಬೇರೆ ಅಮಾವಾಸ್ಯೆ, ಏನು ಒಸಿ ಎದ್ರಕ್ಕಾಗ್ನಿಲ್ಲ ಕಾಳಿ. ಕದ ಹಾಕಬಿಟ್ಟು ಏನು ಮಾಡ್ರು ತೆಗಿತೇನೆ ಇಲ್ಲ. ಹೆಂಗ ಆಡ್ತಾ ಕುಂತಾನೆ ಅಂತವ. ಮನೆ ಒಳಗೆ ಸೇರಿಸ್ತಾನೆ, ಬೀದಿಲೆ ಕುಣ್ಸಾನೆ. ಅವು ಹೆಣ್ಣು ಆಟ ಮಾಡ್ಕೊ ಬಂದ್ಬಿಟ್ಟು ಪಾತ್ರೆ ಪಗಡೆ ಇರವ ಆಟದಲ್ಲೇವೆ. ಬಾಡಿಗೆ ಏನು ದಿಸಕ್ಕೆ ಏರ್ತಾ ಕುಂತದೆ. ಹಿಂಗೆ ಆಡ್ತಾ ಕುಂತಾನಲ್ಲ ನಿಮ್ಮ ರಾಮಣ್ಣ. ಸರಿಯ ಮಗ ಬೋವ, ಒಂಚೂರು ನೀನಾರು ಹೇಳು. ಅಲ್ಲ ಕಂಚ, ಯಾಕ ನಾನೇ ಕೇಳ ನಿನ್ನ ಗಂಡನಿಗೆ? ಹೋಗಿ ಹೇಳೋಕೆ ನೀನು ಬೇಕಾದವಳು ನೀನು. ಅಲ್ಲ ನೀ ಅಕ್ಕ ತಂಗಿಯರ ಜೊತೆ ಹುಟ್ಟಿಲ್ವ, ಅಣ್ಣ ತಂಗಿಯರ ಜೊತೆ ಹುಟ್ಟಿಲ್ವ? ಅದೇ ಕಂಗನ್ನಕ್ಕೆ ಹೋಗಿದ್ದೆ ನೀನು. ಅವ ಅಣ್ಣಂಗೂ ನನಗೂ ಸಂಬಂಧ ಅದೇ ಅಂತ ಕಂಡಿದ್ದ ನೀನು? ಕಂಡಿದ್ದ ಹೇಳು, ನನಗೂ ಅವನಿಗೂ ಸಂಬಂಧ ಇರೋದೆ. ಅಯ್ಯೋ ಕಾಳಿ, ತಪ್ಪಾಯ್ತು ಕಾಳಿ. ನನಗೆ ತಿಳುವಳಿಕೆ ಸಾಲ್ನಿಲ್ಲ. ನಾನು ಏನೇನೋ ಮಾತಾಡ್ಬಿಟ್ಟೆ ನೋಡು. ಅವೆಲ್ಲ ನೀನು ಮುನ್ಸ್ಕೊಂಡ್ರಿಸ್ಕೋಬೇಡ. ದಮ್ಮಯ್ಯ ಅಂತೀನಿ. ನನ್ನ ಮಗಳ ಪರಿಸ್ಥಿತಿ ನಾನು ನೋಡೋಕ್ಕಾಯ್ತಿಲ್ಲ. ಗಂಡನ ತಿನ್ಕೊಂಡು ಗಂಡಿಂದನೂ ನೆಮ್ಮದಿ ಸಿಗ್ತಾಯಿಲ್ಲ. ಈತಗಿ ಮನೆ ಕಡೆಯಿಂದನೂ ನೆಮ್ಮದಿಲ್ಲ. ಅವ್ರ ಅತ್ತೆ ಮನೆ ಬಿಟ್ಟು ಓಡಿಸ್ಬಿಟ್ಟಾಳೆ ಕಣವ. ಅದಕ್ಕೆ ಬಂದು ಇಲ್ಲ ಅವಳೆ. ನಿನ್ನ ಮಗಳದ್ದು ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಪಾಪ ಅಮ್ಮನ್ನ ಹೊಡೆದ್ಬಿಟ್ಟು ತಲೆ ಮುಂಡೆ ಹೊಡೆದಾಕ್ಬಿಟ್ಟು ರಕ್ತ ಬರ್ಸಿ ಇದು ಅಲ್ಲಿಗೆ ಹಾಕಿರೋದು ಗೊತ್ತು. ನಾನು ಹೋಗಿ ನೋಡ್ಕೊಬಂದೆ ಅಮ್ಮನ್ನ. ಅದ್ಯಾಕೆ ಹಂಗೆಲ್ಲ ಮಾಡ್ಬೇಕಾಗಿತ್ತು? ನಿನ್ನ ಮಗಳು ಬುದ್ಧಿ ಬೇಡವಾ? ಊರವ್ರಿಗೆಲ್ಲ ಬುದ್ಧಿ ಹೇಳ್ತೀಯ, ನಿನ್ನ ಮಗಳು ಬುದ್ಧಿ ಹೇಳಕ್ಕಾಯ್ತಿದ್ದಿಲ್ಲ ನೀನು? ನಾನು ಹಂಗು ಅಡಿ ಬಡಿ ಅಂತ ನಾನು ಹೇಳ್ಕೊಟ್ಟನವ. ದೇವ್ರ ಆಣೆಗೂ ನಾನು ಏನು ಮಾಡಾನೆ? ಹಾಳಾದ ಒಟ್ಟು ಎತ್ಬಿಟ್ಟಿವ್ನಿ. ಏನವ ಮಾಡಾನೆ? ಏನು ಮಾಡಾನೆ ಹೇಳಿ ನೀನೇ? ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ಈಗ ಅವಳೇ ಅರ್ಥ ಮಾಡ್ಕೊಂಡವಳೆ. ಏನು ಮಾಡಿಯೇ? ಈಗ ನಮ್ಮ ಪರಿಸ್ಥಿತಿ ಹಿಂಗೆ ಕುಂತದೆ. ಈಗ ಬೀದಿಲಿ ಬಂದು ಕುಂತೀವಿ, ಒಳಕ್ಕೂ ಹೆರ್ಸ್ಕತೆಯಲ್ಲ. ನಿಂದ ಅಮ್ಮ ಯಾಕಂದ್ಕಳಿ, ನಿನ್ನ ಕೈ ಮುಗಿತೀನಿ. ತಪ್ಪಾಯ್ತು ನೋಡು, ನಾನು ನಿನ್ಗೆ ಏನು ಮಾತಾಡಿದ್ರು ತಪ್ಪಾಯ್ತು ಅಂತ ನಿಮ್ಮ ಅಕ್ಕ ಅಂತ ನನ್ನ ಸಂಸ್ಬಿಡು. ನಿಂದ ಅಮ್ಮಯ್ಯ ಅಂತೀನಿ. ಹೆಂಗಾರು ಮಾಡಿ ಕದ ತಗ್ಸ್ಬಿಡು. ಅಲ್ಲ ಕಂಜಯ್ಯಕ್ಕ, ಇವತ್ತು ಬಂದಿದೆಯಲ್ಲ, ಗ್ಯಾನ್ ಇಲ್ವಾ? ಹೆಂಗೆ ಊಟನೂ ಅಡಿಕ್ತಂಗೆ. ಪಪ್ಪ ನಮ್ಮ ಮನೆಗೆ ಬಂದು ಉಣ್ಕೊಂಡು ತಿನ್ಕೊಂಡಿತ್ತಲ್ಲ. ನಾನೇನೋ ನಮ್ಮ ಅಣ್ಣನ ಥರ ನನಗೆ ನಾನು ಅಡುಗೆ ಮಾಡಿ ಕುದ್ರೆ ಊರು ತುಂಬ ಹೇಳ್ಕೊ ಬಂದಿದ್ದೀಯೇ. ಮಾಡ್ಕೊಂಡವಳೆ ಅಂತವೆ. ಹಂಗೆಲ್ಲ ಮಾತಾಡಬೇಕು ಅಂದ್ರೆ ನಿನಗೆ ಅದು ಹೆಂಗೆ ಮನ್ಸು ಬಂದದು? ಏನು ಹಂಗ ನಮ್ಮ ಅಣ್ಣನಂಗೆ ಅಲ್ವ ರಾಮಣ್ಣ? ನೋಡು, ನೀನು ಏನಾರು ಹೇಳ್ಕೊ. ಪಾಪ ಅಣ್ಣ ನಮ್ಮ ಅಣ್ಣನಿಗಿಂತ ಹೆಚ್ಚು. ಸುಮ್ಮನೆ ಇಲ್ದೋದರನ್ನು ಮಾತಾಡಿ ನಿನ್ನ ಬಾಯಿಗೆ ನೀನೇ ತಂದ್ಕೋಬೇಡ ಕಾಳಿ. ನನಗೆ ಎಲ್ಲ ಅರಿವಾಗದೆ. ನಿಂದ ಅಮ್ಮಯ್ಯ ಅಂತೀನಿ ಕಾಳಿ. ನಿನಗೆ ಪಾಪವಾಗಿದ್ರೆ ಬೇಕಾದ್ರೆ ನನಗೆ ಬೋದ್ಬಿಡು. ನನ್ನ ಮಗಳ ಪರಿಸ್ಥಿತಿ ನೋಡೋಕ್ಕಾಯ್ತಿಲ್ಲ ನೋಡು. ನಾನು ನಿನ್ನ ಕಾಳಿ ನನ್ನ ಪಕ್ಕದ ಮನೆಯವಳು ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ಒಬ್ಬಳು ನ್ಯಾಯಸ್ಥೆ ಅಂತ ತಿಳ್ಕೊಂಡು ಬಂದೀನಿ. ಊರಲ್ಲೆಲ್ಲ ನ್ಯಾಯ ಹೇಳಕ್ಕೆ ಹೋಯ್ತೀಯ. ಹಂಗೆ ನನಗೂ ನ್ಯಾಯ ಕೊಡ್ಸು ನೀನು. ಎಲ್ರೂ ಕಾಳಿ ನ್ಯಾಯ ಚೆನ್ನಾಗಿ ಮಾಡ್ತಾಳೆ ಅಂತ ಅಂತಾರೆ. ಯಾರಂಗಂತಿರ್ ಜೇಕ ನಾನು ನ್ಯಾಯವಾಗಿ ಚೆನ್ನಾಗಿ ಮಾಡ್ತೀನಿ ಅಂತವ? ಎಲ್ಲ ಹಂಗೆ ಅಂತಾರಲ್ಲ, ಚೆನ್ನಾಗಿ ನ್ಯಾಯ ಮಾಡಿ ಅಂತೆ. ಇಂಥದೊಂದು ಪರಿಸ್ಥಿತಿ ಬಂದಾಗ ಎಲ್ಲನೂ ನ್ಯಾಯ ತೀರ್ಮಾನ ಚೆನ್ನಾಗಿ ಮಾಡಿ ಗಂಡ ಇಂತೆಲ್ಲ ಒಂದು ಮಾಡಿದ್ವಿ ಅಂತಾರೆ. ಎಷ್ಟೋ ನ್ಯಾಯ ತೀರ್ಮಾನ ಮಾಡಿ ನಾನು ಹಂಗೆ ಅನ್ಕೊ. ಇವ್ರನ್ನ ಜನ ತಾನೆ ನಾನು. ನನ್ನ ಜೀವನದಲ್ಲೂ ಹಿಂಗೆ ಕಷ್ಟ ಬಂದದೆ. ನಾನು ಗಂಡನ ಕೊಟ್ಟು ನಾನು ಹೊಡೆದಾಡ್ಕೊಂಡಿವ್ನಿ. ನನಗೂ ನ್ಯಾಯ ತೀರ್ಮಾನ ಮಾಡಿ ನನ್ನ ಗಂಡನೂ ಒಂದು ಮಾಡು. ಹೆಂಗಾರು ಮಾಡಿ ನನ್ನ ಮನೆ ಬಾಕಲು ತಗ್ಸು. ನನ್ನ ಮಗಳು ನಾನು ಹತ್ತಿಸ ನನ್ನ ಮನೇಲಿ ಇರ್ಸ್ಕೊಬೇಡ್ದ. ಏನೋ ಕೆಟ್ಟಿ ಅಪ್ಪನ ಮನೆಗೆ ಅಂತ ಬಂದದೆ. ಆ ಹೆಣ್ಣಿಗೆ ಏನು ಹತ್ತಿಸ ನಿಮ್ದಾಗಿ ಇರಬೇಡ್ದ ಕಾಳಿ. ಹೆಂಗಾರು ಮಾಡಿ ನಿಂದ ಅಮ್ಮಯ್ಯ ಅಂತೀನಿ. ನೀನು ನ್ಯಾಯ ಮಾಡಿ ನಂಗೆ ಸರಿ ಮಾಡಿಕೊಡು. ನೋಡಿ ಜಯಕ್ಕ, ನಾನು ಜಯಕ್ಕ ಅಂತ ನಾನು ಬತ್ತೇದ. ಏನೋ ನಮ್ಮೂರ ಒಬ್ಳು ಹೆಣ್ಮಗ್ಳಿಗೆ ಅನ್ಯಾಯ ಆಗದೆ. ಅದಕ್ಕೋಸ್ಕರ ನ್ಯಾಯ ಕೊಡಿಸ್ಬೇಕು ಅಂದ್ಬಿಟ್ಟು ನಾನು ಬತ್ತೇ ಇರೋದು. ಸರಿಯಾ? ತಪ್ಪ ನೀನೇ ಮಾಡಿರ್ಬೋದು. ಹಂಗೆ ಅನ್ಕೊಂಡು ಬೀದಿಲಿ ಬಿದ್ದುಬಿಡು ಅಂತ ಹೇಳೋಕ್ಕೆ ನಾನೇನು ನೀನಲ್ಲ. ನೀನಾಗಿರ್ಬೇಕಾರೆ ಬೀದಿಲಾರು ಬೀಳು, ಎಲ್ಲರೂ ಸಾಯನ್ನುವೆ. ಆದರೆ ಹಂಗಲ್ಲ. ನಮ್ಮ ಗ್ರಾಮದಲ್ಲಿ ಯಾವ ಹೆಣ್ಮಕ್ಳು ಬೀದಿಲಿ ಮನಿಕೋಬೇಡ್ದು. ಅದು ನನ್ನ ಉದ್ದೇಶ. ಅದರಿಂದ ಹೇಳಕ್ಕೆ ಬರ್ತೀನಿ. ಆಯಿತು ಕಾಳಿ. ನಿಮ್ದು ಯಾವ ಉದ್ದೇಶನಾರು ಆಗಿರಲಿ, ಏನಾರು ಆಗಿರಲಿ, ಒಟ್ಟಿಗೆ ನನ್ನ ಹೆಂಗಾರು ಮಾಡಿ ಮನೆಯೊಳಗೆ ಸೇರಿಸ್ಬಿಡು ಕಾಳಿ. ನಿಂದ ಅಮ್ಮಯ್ಯ ಕಾಳಿ. ನನಗಂತೂ ಭಾಳ ಚಿತ್ರಹಿಂಸೆ ಆಗ್ಬಿಟ್ಟದೆ ಕಾಳಿ. ಸರಿ ಆಯಿತು, ಬತ್ತೀನಿ ನಡಿ. ಬಾ ಕಾಳಿ ಬಾ. ನಿಂದ ಅಮ್ಮಯ್ಯ ಈಗಂದ್ರೆ ಈಗಲೇ ಬರೋಕ್ಕದ ನ್ಯಾಯ ಕೊಟ್ಟಿದ್ದಿ. ಬತ್ತೀನಿ ನಡಿ, ನಾನು ಬಂದು ತೀರ್ಮಾನ ಮಾಡ್ತೀನಿ. ಈಗ ಮನೆ ತಗೋರೆ ಕಾಳಿ. ಈಗ ಬಂದ್ಬಿಟ್ಟಿದ್ರೆ ಆಗೋದು ನೀನು. ನಾನು ಹೇಳೋದಿತ್ತು, ನಾನು ಹೇಳ್ತೀನಿ. ನನಗೆ ಗೊತ್ತು ನಿನ್ನ ಮನೆಯೊಳಗೆ ಸೇರಿಸ್ಬೇಕು ತಾನೆ. ಸೇರಿಸೋ ಜವಾಬ್ದಾರಿ ನಂದು. ನೀನು ನಡೀಗ ಈಗ ನೀನು. ಸರಿ ಕಾಳಿ ಆಯಿತು. ತಾತ ಅಜ್ಜಿನೂ ಅಮ್ಮನೂ ಅಲ್ಲಿಗೆ ಬರೋಕ್ಕೆ ಹೇಳು. ಒಮ್ನೇರ್ ಮಗನೇ ಅನ್ಭವಿಸ್ಲಿ ಬಡ್ಡೆವು. ದುರಾಂಕಾರ ಆಡ್ತಾರೆ ನಿಮ್ಮ ಅಜ್ಜನ ನಿಮ್ಮ ಅಮ್ಮನೂ. ಇರಲಿ ಸುಮ್ಮನಿರು.
ದುರಾಂಕಾರ ದುರಾಂಕಾರ ದುರಾಂಕಾರದಲ್ಲಿ ತೇಲ್ತಾರೆ. ಇರ್ರಿ ಸುಮ್ಕಿರು. ಸೇರ್ಸಕ್ಕಿಲ್ಲ ನಾನು ಅವ್ರ ಮನೆ ಒಳಿಕೆ ಅವ್ರನ್ನ. ತಾತ ಪ್ಲೀಸ್ ತಾತ, ಪಾಪ ಅಮ್ಮನೂ ಅಜ್ಜಿನೂ ರಾತ್ರಿ ಅಲ್ಲವ ಕತ್ಲೆಲ್ಲ ಇದ್ರು, ಪಾಪ ಅತ್ತಾಗ ಸೇರಿಸ್ಕೋ ತಾತ. ಅಲ್ಲ ಕಣಪ್ಪ, ನಿಮ್ಮ ಅಜ್ಜಿನೂ ನಿಮ್ಮ ಅಮ್ಮನೂ ಆಡೋದು ಸರಿಯಾ? ಸಾವಿತ್ರಮ್ಮನಿಗೆ ಪಾಪ ಯಾಕೆ ಹೊಡೆದಿದ್ದಾರು? ಅಜ್ಜಿ ಚೆನ್ನಾಗಿ ಮಾತಾಡ್ಸಕ್ಕಿಲ್ವ ನಿನ್ನ? ಮಾತಾಡ್ಸ್ತಾರೆ, ಅಜ್ಜಿನೂ ಮಾತಾಡ್ಸ್ತದೆ, ಆಮೇಲೆ ದಡಮ್ಮನೂ ಮಾತಾಡ್ಸ್ತದೆ. ಏನಾರು ಮಾಡಿದ್ರು ಕೊಡ್ತಾರೆ, ತಿಂಡಿನೂ ತಕೊಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ಹೇಳು ಮತ್ತೆ, ನೀನೇ ಹೇಳ್ತಾ ಇದೀಯ ಅವ್ರು ಚೆನ್ನಾಗಿ ನೋಡ್ಕೊತಾರೆ ಅಂದ್ಬಿಟ್ಟು. ಇವರು ಚೆನ್ನಾಗಿರ್ಬೇಕು ತಾನೆ ಅವ್ರ ಕೂಟೆ. ಅಮ್ಮನೆಯ ಯಾರ ಕೂಟು ಮಾತಾಡಕ್ಕಿಲ್ಲ, ಎಲ್ರ ಕೂಟು ಬರೀ ಜಗಳನೇ ಮಾಡ್ತದೆ. ನಾನು ಹೇಳ್ತಾ ಇರೋದು, ಜಗಳ ಗಂಟಿ ಅವಳು ಇರಲಿ ಹೊಸಿಯ ಒಂದು 2 ದಿವಸ 3 ದಿವಸ ಹಗ್ಲು ರಾತ್ರಿ ಬಿಸಿಲಲ್ಲಿ ಬೆಂಕಿಲಿ ಚಳಿಲಿ ನಡಗ್ದಾಗಲೇ ಗೊತ್ತಾಗೋದು. ನಡಗ್ಲಿ ಸುಮ್ಕಿರು, ನಡಗ್ಲಿ. ನಿನಗೇನು ಊಟ ತಂದು ಕೊಡ್ತೀಯಲ್ಲ ನಾನು, ಇನ್ನೇನು ಆಗ್ಬೇಕು ನಿನಗೆ? ನಡಿ ಹೋಟ್ಲಿಗೆ ಹೋಗೋದ, ನಿನ್ಗೇನು ಬೇಕು ತಕೊಟ್ಟಂಗೆ ತಿನ್ಕೊ ಉಣ್ಕೊಂಡಿರು. ಅಯ್ಯೋ ಆದ್ರೂ ಪಾಪ ಅಮ್ಮನೂ ಅಜ್ಜಿನೂ ಆತಾಗೆ ಬಿಡು ತಾತ, ಬಾಳಿಗೆ ಬರಲಿ ತಾತ. ಗೊತ್ತಾಗಿಕ್ಕಿಲ್ಲ ಸುಮ್ಮನಿರ್ ಮಗನೇ ನಿನಗೆ. ದುರಾಂಕಾರೇ, ನಿಮ್ಮ ಅಜ್ಜಿ ಇಷ್ಟು ದಿವ್ಸ ಹೋಗಿದ್ಲಲ್ಲ, ನಾನು ಹೆಂಗಿರ್ಬೇಕು? ನನ್ನ ಗಂಡ ಇದ್ದಾನ ಸತ್ತಿದಾನ, ಉಂಡಿದಾನ ತಿಂದಿದ್ದಾನ ಅಂತ ನಿಮ್ಮ ಅಜ್ಜಿಗೆ ಏನಾದ್ರು ಜ್ಞಾನ ಇದ್ದದ? ಇಷ್ಟು ದಿವ್ಸ ಎಷ್ಟು ಅನ್ವಾಸ ಹತ್ತದೆ ಅಂತ ಗೊತ್ತಾ? ಕಾಳಿ ಇಲ್ದ ಹೋಗಿದ್ರೆ ಊಟನೇ ಇಲ್ಲ ನನಗೆ, ಗೊತ್ತಾ? ಪಕ್ಕದ ಮನೆ ಕಾಳಮ್ಮ ಅಮ್ಮ ಊಟ ಕೊಟ್ಟಿದ್ದು ಕಣಪ್ಪ. ಅವಳಿಗೆ ಇಕ್ನಿಲ್ಲ ಅಂದಿದ್ರೆ ಏನಾಗಬೇಕಾಗಿತ್ತು? ಸಾಯ್ಬೇಕಾಗಿತ್ತು ತೋರಿಸ್ಕೊಂಡು ನಾನು. ಅದನ್ನ ಇವ್ರು ನೋಡ್ಬೇಕಾಗಿತ್ತು. ಅದಕ್ಕೆ ನಿನ್ಗೆ ಗೊತ್ತಾಗಕ್ಕಿಲ್ಲ, ನಿನ್ಗೆ ಇನ್ನೂ ವಯಸ್ಸು ಚಿಕ್ತು. ಸುಮ್ಮನಿರು, ಅನುಭವ ಕಮ್ಮಿ ನಿನಗೆ, ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಸುಮ್ಮನಿರು. ಯಾರು ಬಂದು ಹೇಳಿದ್ರು ನಾನು ಕೇಳೋಕ್ಕಿಲ್ಲ. ನಾನು ಕಲಿಸ್ತೀನಿ, ನಾನು ಹೆಂಗೆ ಕಲಿಸ್ಬೇಕು ಅಂತ ಗೊತ್ತು ನನಗೆ, ಕಲಿಸ್ತೀನಿ. ಇಷ್ಟಿಗೆ ಮುಗ್ದೋಗಿಲ್ಲ ಅವ್ರಿಗೆ, ಇನ್ನೂ ಅದೇ ಮುಂದೆ ಮಾರಿ ಹಬ್ಬ. ಅಯ್ಯೋ ಆಯ್ತು ತಾತ, ಇದೊಂದ್ಸತಿ ಸಂಸ್ಬಿಡು ತಾತ, ನೀನು ಇದೊಂದ್ಸತಿ ಸಂಸ್ಬಿಟ್ಟು ಒಳಗೆ ಬರಲಿ. ಗೊತ್ತಾಗಕ್ಕಿಲ್ಲ, ಸುಮ್ಮನೆ ಇರು ಮಗನೇ ನಿನಗೆ. ಅವ್ರು ಹಂಗೆ ಸಾಯಲಿ ಬಡ್ಡೆತ್ತವು. ಪೂಸಿ ಮಾಡಿದಷ್ಟು ಹೆಚ್ಕತ್ತಾರ ಅವರು, ಸದರ ಕೊಟ್ಟಷ್ಟು. ಸುಮ್ಮನಿರು ನೀನು, ನಿನ್ಗೆ ಗೊತ್ತಾಗಕ್ಕಿಲ್ಲ ನಿನಗೆ ಏನು ಎಂತು ಅಂತವ. ಚಿಕ್ಕ ವಯಸ್ಸು ನಿನ್ಗೆ ಇನ್ನೂ ಅರಿವು ಕಮ್ಮಿ. ಸುಮ್ಮನಿರು ನೀನು. ಇನ್ನೇನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ, ಅಲ್ಲ ನಾನು ಉಣ್ಣ ತಿನ್ನ ಬದುಕಿದಾನ ಸತ್ತಿದಾನ ನನ್ನ ಗಂಡ ಅಂತ ಒಂದು ದಿವಸ ಫೋನ್ ಮಾಡಿ ಮಾತಾಡ್ನಿಲ್ಲ. ಈಗ ಯಾಕೆ ಬಂದಿದ್ದಾಳು ನಾಟಕ ಆಡ್ಕೊಂಡು ಮಗಳು ಕರ್ಕೊಂಡು? ಅಲ್ಲ ಅವ ಅಮ್ಮ ಪಪ್ಪ ಸಾವಿತ್ರಮ್ಮ ಅಷ್ಟೊಂದು ಒಳ್ಳೇದು, ಅವ್ರ ಜೊತೆ ಒಳ್ಳೆ ತಂದಲ್ಲಿ ಇರೋಕ್ಕೆ ಬರೋಕ್ಕೆ ಬಡ್ಡೆತ್ತವಕ್ಕೆ. ಏನು ಹೇಳೋಣ ಹೇಳಿ ಮತ್ತೆ. ಅದಕ್ಕೆ ಸರಿಯಾಗಿ ಕೆಲಸ ಆಯ್ತದೆ, ಆಗಲಿ ಸುಮ್ಮನಿರಿ, ನೋಡೋದ. ಸರಿ ಕಣ್ರಪ್ಪ, ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ. ನಮಸ್ಕಾರ.